ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡ್ತಿರ್ತಾ ಒಮ್ಮೆ ಪಕ್ಷದಲ್ಲಿ ಒಂದ್ ವಿಷಯ ಬೇಡ ಅಂತ ತೀರ್ಮಾನ ಆದ್ಮೇಲೆ ಅದಕ್ಕೆ ಬದ್ಧವಾಗಿರ್ಬೇಕಾಗಿರೋದು ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ. ಅದು ಈ ಶಂಕರೇಗೌಡನಾಗಿರ್ಬೋದು, ನೀನೇ ಆಗಿರ್ಬೋದು, CM ಸಾಹೇಬ್ರೇ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು. ಆದ್ರೆ ನೀನ್ ಮಾಡ್ತಿರೋದೇನು? ಸರ್, ನೀವ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಗೊತ್ತಾಯ್ತು. ನನ್ ತಮ್ಮ ತಪ್ಪು ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಇವ್ರದ್ರ ಕ್ಷಮೆನೂ ಕೇಳಿದ್ದೀನಿ. ಏನ್ರಿ ಕ್ಷಮೆ ಕೇಳೋದು? ಏನೋ ನಾವು ಯೋಚನೆ ಮಾಡಿ ನಿಮ್ ತಮ್ಮನ್ ಕರ್ಸಿ ಬೆದರ್ಸಿ ನಿಮಗೆ ಇನ್ಫಾರ್ಮ್ ಮಾಡಿದ್ವಿ. ಒಂದ್ ವೇಳೆ ನಾವೇ ಕೊಲೆ ಮಾಡಿರೋದು ಅಂತ ಅವ್ನು ತೀರ್ಮಾನ ಮಾಡಿ 10 ಜನರು ಕರ್ಸಿ ಮೀಡಿಯಾದವ್ರನ್ನ ಕರ್ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏನ್ರಿ ಗತಿ? ನಮ್ಮದ್ ಬಿಟ್ಟಾಕಿ ಪಕ್ಷದ ಮರ್ಯಾದೆ ಗತಿ ಏನು? ಕೊಲೆಗಾರರು ಅನ್ನೋ ಹಣೆಪಟ್ಟಿ ಕಟ್ಕೊಂಡು ನಾವು ರಾಜಕೀಯದಲ್ಲಿ ಹೆಂಗ್ರಿ ಬದುಕೋಕ್ಕಾಗುತ್ತೆ? ರಾಜು ಅವರೇ, ಸುಮ್ನೆ ಲೂಸ್ ಟಾಕ್ಸ್ ಮಾಡಬೇಡಿ. ನೋಡಿದ್ರ ನಾಯಕ್ರೆ, ನಿಮ್ ಮುಂದೆನೆ ನಮ್ಮನ್ನ ಲೂಸು ಅಂತಾನೆ. ಲೂಸ್ ಟಾಕ್ಸ್ ಮಾಡಬೇಡಿ ಅಂತ ಹೇಳಿದ್ದು, ನಿಮ್ಮನ್ನ ಲೂಸ್ ಅಂತ ಹೇಳಿಲ್ಲ. ಯೋ, ನಿನ್ ಇಂಗ್ಲಿಷಿಗೆ ಬೆಂಕಿ ಬಿತ್ತು. ನಾಯ್ಕ್ರೆ, ಇವಾಗ ಒಂದ್ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಇವ್ರದ್ದು, ಅದ್ರ ಬಗ್ಗೆ ಮಾತಾಡಿ. ತುಂಬಾ ಪರ್ಸನಲ್ ಆಗಿ ಹೋಗ್ತಿದ್ದೀರಾ. ಯಾವ್ದಯ್ಯ ಪರ್ಸನಲ್ ವಿಷಯ? ಅಲ್ಲಿ ನಿತ್ಯಂಗೂ ತೀರ್ಥಂಗೂ ಸಂಬಂಧ ಇದೆ ಅಂತ ಮಾತಾಡ್ತಿಲ್ಲ. ಪ್ರಜಾರಕ್ಷ ಪಕ್ಷದ ರಾಜಕಾರಣಿಯೊಬ್ಬ ಸ್ತ್ರೀ ರಕ್ಷಣೆ ಮಾಡ್ತಿರೋ ರೀತಿ ನೋಡಿ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ. ನಿಮ್ಮಿಂದಾಗಿ ನಮ್ಗೆ ಅವಮಾನ, ನಮ್ ಪಕ್ಷಕ್ಕೆ ಅವಮಾನ. ವಿರೋಧಿಗಳು ನಮ್ಮನ್ನ ರಸಿಕರ ಪಕ್ಷ ಅಂತ ಆಡ್ಕೋತಿದ್ದಾರೆ. ಸುಮ್ಮನೆ ರೀ ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಎಲ್ಲ ವಿರೋಧ ಪಕ್ಷವ್ರ ಕೈವಾಡ. ನಂಗೆ ಗೊತ್ತಿಲ್ಲದೆ ಇರೋಗೆ ಕಾರಲ್ಲಿ ಕ್ಯಾಮ್ರಾ ಇಟ್ಟಿದ್ರು ಸರ್. ಕ್ಯಾಮ್ರಾ ಇಟ್ಟಿದಾರೋ ಇಲ್ವೋ ಆದ್ರೆ ನೀನ್ ಮಾಡೋದು ಸತ್ಯ ತಾನೆ? ಅದು ಕೂತ್ಕೊಳ್ಳಪ್ಪ. ಇರ್ತಾ ಕೂತ್ಕೊಳ್ಳಯ್ಯ. ಏನ್ರಯ್ಯ ನೀವೇನ್ ರಾಜಕಾರಣಿಗಳು ಅಥವಾ ಬೀದಿ ಬದಿ ಹೋರಾಟಗಾರರು? ಸದ್ಯ CM ಸಾಹೇಬ್ರು ಬರೋದ್ ಬೇಡ, ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಅಕಸ್ಮಾತ್ ಅವ್ರು ಬಂದಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಕಳೆದಾಕ್ಬಿಡ್ತಿದ್ರಲ್ಲಯ್ಯ. ನೋಡ್ರಪ್ಪ, ಇದ್ರ ಬಗ್ಗೆ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ಸದ್ಯಕ್ಕೆ ವಿಷಯ ಇಲ್ಲಿಗೆ ಬಿಡೋಣ, ಸರಿನಾ? ನೋಡ್ತಿರ್ತಾ, ಆದಷ್ಟು ಬೇಗ ನಿನ್ ಮೇಲೆ ಬಂದಿರೋ ಆರೋಪನ ನೀನೇ ದೂರ ಮಾಡ್ಕೋಬೇಕು. ಅತಿ ಮುಖ್ಯವಾಗಿ ಈ ಎಲೆಕ್ಷನ್ ಮುಗಿಯೋವರೆಗೂ ರಾಜೇಶನ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಹಾಗೆ ನೋಡ್ಕೋಬೇಕು. ನಾನು ಏನೋ ಯೋಚನೆ ಮಾಡಿ ಮಕ್ಕಳ ಜಾತಕನ ನೋಡೋದಕ್ಕೆ ಮುಂದಾದೆ. ಆದರೆ ಮನೆಯವರೆಲ್ಲ ಅದಕ್ಕೆ ಇನ್ನೊಂದು ರೂಪನೇ ಕೊಡ್ತಾ ಇದ್ದಾರೆ. ನೀನು ಕೈ ಮುಗಿದು ಬೇಡ್ಕೋತೀನಿ ದೇವ್ರೆ, ಸುಮಂಗೆ ಮೋಸ ಆಗದಿರೋ ಹಾಗೆ ನೋಡ್ಕೊ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಯರೇ, ಹೇಳಿ. ಹಿರಿಯರು ಹೇಳ್ತಾರೆ, ಅಳೆದು ತೂಗಿ ಸಂಬಂಧ ಬೆಳೆಸ್ಬೇಕು ಅಂತ. ರಾಯರೇ, ಕೇವಲ 6 ಗಣಗಳ ಹೊಂದಾಣಿಕೆ ಮಾತ್ರ ಇದೆ. ಕನಿಷ್ಠ ಪಕ್ಷ 19 ಆದರೂ ಬರಲೇಬೇಕು. ಇದು ಅತ್ಯಂತ ಕೆಟ್ಟ ಜಾತಿ. ಯಾವುದೇ ಜ್ಯೋತಿಷಿಗಳು ಈ 2 ಕುಂಡಲಿಗಳನ್ನು ನೋಡಿ ಮದುವೆ ಬಗ್ಗೆ ಒಪ್ಪಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹುಡುಗಂದು ವೃಷಭ ರಾಶಿ, ಹುಡುಗಿದು ತುಲಾ ರಾಶಿ. ಈ ಹುಡುಗಿಯ ಜಾತಕ ನೋಡಿದಾಗ ಇದು ಷಷ್ಟಾಷ್ಟಕ ಜಾತಕ ಆಗುತ್ತೆ. ಹೀಗಿರುವಾಗ ಇವರಿಬ್ರು ಮಧ್ಯೆ ಯಾವತ್ತೂ ಅನ್ಯೋನ್ಯತೆ ಇರೋದಕ್ಕೆ ಸಾಧ್ಯನೇ ಇರಲ್ಲ. ಇದಕ್ಕಿನ್ನ ದೊಡ್ಡ ಅಪಾಯ ಏನ್ ಗೊತ್ತಾ? ಸುಮನಾ ಅನ್ನೋರ ಜಾತಕದಲ್ಲಿ ದೊಡ್ಡ ದೋಷ ಇದೆ.
ಅದು ಕ್ರೂರವಾದ ಕುಜದೋಷ. ಕರ್ಕಾಟಕದಲ್ಲೇ ಕುಜದೋಷ ಇದೆ. ಇದು ಪ್ರಬಲವಾದ ಮಾಂಗಲ್ಯ ದೋಷನ ಸೂಚಿಸುತ್ತೆ. ಇದು ಬಹಳ ಕ್ರೂರ ರಾಯರೇ. ಮಾಂಗಲ್ಯ ದೋಷ ಅಂದ್ರೆ ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿಡಿ ಗುರುಗಳೇ. ಹುಡುಗನಿಗೆ ಗಂಡಾಂತರ, ಹುಡುಗಿಗೆ ಮುತ್ತೈದೆ ಭಾಗ್ಯವನ್ನ ಕಳೆದುಕೊಳ್ಳುವಂತ ಸ್ಥಿತಿ. ಈ ರಾಶಿಗೆ ಕುಜಗ್ರಹ ತುಂಬಾ ನೀಚ ಸ್ಥಾನದಲ್ಲಿದೆ. ಅದರಿಂದ ಗಂಡನಿಗೆ ಬಹಳ ಗಂಡಾಂತರಗಳು ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಏನ್ ಹೀಗೆ ಹೇಳ್ಬಿಟ್ರಿ? ಇನ್ನೊಂದ್ಸತಿ ನೋಡಿ. ಯಾವತ್ತೂ ನೀವು ನನ್ನ ಜ್ಯೋತಿಷ್ಯದಲ್ಲಿ ಅಪನಂಬಿಕೆ ತೋರಿಸಲೇ ಇಲ್ವಲ್ಲ ತಾಯಿ? ಹಾಗಲ್ಲ, ಲೆಕ್ಕಾಚಾರದಲ್ಲಿ ಏರುಪೇರಾಗಿದೆಯೇನೋ ಅಂತ ಇನ್ನೊಂದ್ಸತಿ ನೋಡಿ. ಅದಕ್ಕೋಸ್ಕರನೇ 2 ಸತಿ 3 ಸತಿ ನೋಡಿ ತಾಳೆ ಮಾಡಿ. ಈ ನಿತ್ಯ ಅನ್ನೋರ ಜಾತಕ ತೀರ್ಥನ ಜಾತಕಕ್ಕೆ ಪೂರ್ತಿಯಾಗಿ ಹೊಂದಾಣಿಕೆ ಆಗತ್ತೆ ರಾಯ. 26 ಗಣಗಳು ಕೂಡಿ ಬಂದಿವೆ. ಜ್ಯೋತಿಷ್ಯದ ಪ್ರಕಾರ ಇದೊಂದು ಅಪರೂಪದ ಜೋಡಿ ಅಂತ ಹೇಳ್ಬೋದು. ಈ ಮದುವೆ ಆದರೆ ತೀರ್ಥನಿಗೆ ರಾಜಯೋಗ ಬರುತ್ತೆ, ರಾಜ್ಯವನ್ನು ಆಳಬಹುದು. ಇನ್ನೊಂದು ವಿಚಾರ ರಾಯರೇ, ತೀರ್ಥನ ಜಾತಕದ ಪ್ರಕಾರ ಮುಂದಿನ 3 ದಿನಗಳು ತುಂಬಾ ಕಂಟಕಪ್ರಾಯವಾದ. ತೀರ್ಥ 3 ದಿನ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ರಾಯ. ಹೋದ್ರೆ ಜೀವಕ್ಕೆ ಖಂಡಿತ ಆಪತ್ತು. ತೀರ್ಥನ ನೀವೆಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಮ್ಮ. ಹಲೋ, ಹಾ ಹೇಳಿ ಕೃಷ್ಣಕುಮಾರ್. ಹೌದಾ, ಕಳಿಸ್ಕೊಡ್ತೀನಿ ಬಿಡಿ. ಆಯ್ತು, ಓಕೆ, ಥ್ಯಾಂಕ್ ಯು. ಅತ್ತೆ, ತೀರ್ಥ ಬಂದ ನೋಡಿ. ಅತ್ತೆ, ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಅದೇ ಜ್ಯೋತಿಷ್ಯರು ಬಂದಿದ್ದು. ಅಯ್ಯೋ, ಅವನು ಈಗ ತಾನೇ ಬಂದಿದ್ದಾನೆ. ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀನು ಹೋಗಪ್ಪ. ಅಲ್ಲ ಪದ್ಮ, ಇದನ್ನು ವಿಷಯ ಕೇಳದಲ್ಲಿ ಮುಚ್ಚಿಟ್ಟು ಅದನ್ನು ಮುಂದೂಡಕ್ ಪ್ರಯತ್ನ ಪಡ್ತಾ ಇದ್ಯಾ? ಹಾಗಲ್ಲ ರೀ, ಪಾಪ ಅವನು ಈಗ ತೀರ್ಥ, ನಿನ್ಗೊಂದು ವಿಷಯ ಹೇಳೋದಿದೆ. ಹೇಳಿದ್ರೆ ನಿನಗೆ ಮೇಲಿಂದ ಮೇಲ್ ಪ್ರಾಬ್ಲಮ್ಸ್ ಆಗ್ತಿದ್ದನ್ನ ನೋಡಿ ಅತ್ತೆ ತುಂಬಾ ಬೇಜಾರ್ ಮಾಡ್ಕೋತಿದ್ರು. ನಮ್ ತೀರ್ಥಂಗ್ ಯಾವತ್ತೂ ಹೀಗಾಗಿರ್ಲಿಲ್ಲ, ಯಾಕೆ ಹೀಗೆ ಮೇಲ್ ಸಮಸ್ಯೆಗಳಾಗ್ತಿದೆ ಅಂತ ತುಂಬಾ ಕೊರಗ್ತಾ ಇದ್ರು. ನಿನ್ ಜಾತಕದಲ್ಲಿ ಏನಾದ್ರೂ ದೋಷ ಇರ್ಬೋದಾ ಅಂತ ಯೋಚನೆ ಮಾಡಿ ಗುರುಗಳನ್ನ ಮನೆಗೆ ಕರ್ಸಿದ್ರು. ಗುರುಗಳೇನ್ ಹೇಳಿದ್ರು? ಹೇಳ್ತೀನಿ ತೀರ್ಥ, ಆದ್ರೆ ಅದಕ್ಕಿಂತ ಮುಂಚೆ ಐ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಟೆಲ್ ಯು. ಬರೀ ನಿನ್ ಜಾತಕದಲ್ಲಿ ದೋಷ ಇದೆಯಾ ಅಥವಾ ನಿನ್ ಜೊತೆಲಿರೋರ್ ಜಾತಕದಲ್ಲೂ ದೋಷ ಇದೆಯಾ ಅಂತ ನೋಡೋದಕ್ಕೆ ಆ ಹೂ ಮಾರೋ ಹುಡುಗಿ ಜಾತಕನೂ ತೋರಿಸಿದ್ದಾರೆ. ನಿನ್ ಜಾತಕ ಅದ್ಭುತವಾಗಿದೆ ಅಂತ ಹೇಳಿದ್ರು, ಆದ್ರೆ ಆ ಹೂ ಮಾರೋ ಹುಡುಗಿ ಜಾತಕ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇವ್ರಿಬ್ರು ಜಾತಕನು ಒಂಚೂರು ಹೊಂದಾಣಿಕೆ ಆಗೋದಿಲ್ಲ, ತುಂಬಾ ವಿರುದ್ಧವಾಗಿರೋ 2 ಜಾತಕಗಳು ಅಂತ ಹೇಳಿದ್ರು. ಇವ್ರಿಬ್ರಿಗೂ ಯಾಕೆ ಮದ್ವೆ ಮಾಡಿದ್ರಿ ಅಂತ ದಬಾಯಿಸ್ ಕೇಳಿದ್ರು. ಹೌದೇನಮ್ಮ? ಹೌದೇನಮ್ಮ ಅಂತ ಅವಳೇನೋ ಕೇಳ್ತಾ ಇದ್ಯಾ? ನಿಮ್ಮ ಮತ್ತೆ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ನಿನ್ಗೆ ಕೇಳಿಸ್ತಾ ಇಲ್ವಾ? ಒಂದ್ ಹೆಣ್ಣನ್ನ ಮದುವೆ ಮಾಡಿ ಮನೆ ತುಂಬಿಸ್ಕೋಬೇಕಾದ್ರೆ 1 ಸರಿ ಅಲ್ಲ 1000 ಸರಿ ಪೂರ್ವಾಪರ ಯೋಚನೆ ಮಾಡ್ಬೇಕು. ಅಷ್ಟೇ ಅಲ್ಲ, ಜಾತಕಗಳನ್ನ ಇಟ್ಟು ಅದು ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಕಡಿಮೆ ಅಂದ್ರೆ 19 ಗುಣ ಸೇರಿದ್ರೆ ಮಾತ್ರ ಮಾಡ್ಕೋಬಹುದು. ಇಲ್ಲ 26ಕ್ಕೆ 26 ಸೇರ್ತು ಅಂದ್ರೆ ಅದು ಸೂಪರ್ ಜಾತಕ ಅಂತ. ಆದ್ರೆ ಇವಳದು 5 ಸೇರ್ತಾ ಇಲ್ಲ, ಗೊತ್ತಾಯ್ತಾ?
ಆರು ಮೇಲೆ ಹೋಗ್ತಾ ಇಲ್ಲ, ಇದನ್ನ ಮದುವೆನೇ ಮಾಡಬೇಡಿ ಅಂತ ಹೇಳಿದ್ರು. ನೀನ್ ಮಾಡಿದ್ದಾದ್ರೂ ಏನಪ್ಪ, ಎಲ್ಲರ ಮುಂದೆ ತಾಳಿ ಕಟ್ಬಿಟ್ಟು ಅವಳನ್ನ ಮನೆ ಕರ್ಕೊಂಬಂದ್ಬಿಟ್ಟೆ. ಅವಳನ್ನ ಮಾತ್ರ ಮನೆ ತುಂಬಿಸ್ಕೊಳ್ಳಿಲ್ಲಪ್ಪ ನೀನು, ಅವಳ ಜೊತೆ ಸಮಸ್ಯೆಗಳ ಸರ್ಮಾರನೇ ಮನೆ ತುಂಬಿಸ್ಕೊಂಡೆ. ಆರಂಭದಲ್ಲಿ ನಿಮ್ಮ ಅಮ್ಮನಿಗೂ ಅದಕ್ಕೆ ಅಸಮಾಧಾನ ಇತ್ತು. ಬೇಕಾದ್ರೆ ಕೇಳವಳ ಏನಪ್ಪದು. ಅಯ್ಯೋ, ನಾನು ಯಾವಾಗ್ರಿ ಹಾಗೆ ಹೇಳ್ದೆ? ನೀವ್ ಬಾಯ್ ಬಿಟ್ಟು ಹೇಳಲಿಲ್ಲ ಅತ್ತೆ, ಆದ್ರೆ ನಿಮ್ ಮನ್ಸಿಗೆ ಹಾಗ ಅನ್ಸಿದ್ ನಿಜ ತಾನೆ? ತೀರ್ಥ, ನೀನ್ ಅವಳನ್ನ ಮದ್ವೆ ಆಗಿರೋದ್ರಿಂದಾನೇ ನಿನಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರೋದಂತೆ. ನೀನ್ ಅವಳ ಜೊತೆಗೆ ಇದ್ರೆ ಯಾವ ಯಶಸ್ಸು ನೋಡೋದಿಲ್ಲ ಅಂತೆ, ಬರೀ ಸೋಲನ್ನೇ ನೋಡ್ತಿರ್ತೀಯಂತೆ. ಅತ್ಗೆ ಅಯ್ಯೋ, ಇದನ್ನೆಲ್ಲ ನಾನ್ ಹೇಳ್ತಿರೋದಲ್ಲ ತೀರ್ಥ, ಖುದ್ದಾಗಿ ಗುರುಗಳೇ ಇದನ್ನೆಲ್ಲ ನಮ್ ಮುಂದೆ ಹೇಳಿದ್ರು. ಕೇಳು ಬೇಕಿದ್ರೆ. ಇಲ್ಲ ತೀರ್ಥ, ಗುರುಗಳು ಆ ಅರ್ಥದಲ್ಲಿ ಹೇಳಲಿಲ್ಲ. ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಅರ್ಥ ಯಾವ್ದಾದ್ರೇನೆ ಸಾರಾಂಶ ಒಂದೇ ಅಲ್ವಾ, ಬಡ್ಕೋಬೇಕು ನಿನ್ಗೆ. ಸರಿಯಾಗಿ ಹೇಳಿದ್ರಿ ಮಾವ. ಅದೇನ ಪ್ಲೀಸ್, ನಂಗೆ ಮೊದಲೇ 1000 ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಇದೊಂದಾ? ನಂಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಿ. ತೀರ್ಥ, ಇನ್ನೊಂದ್ 3 ದಿವಸ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣೋ. ನಿನಗ್ ಗಂಡ ತರ ಇದೆ ಅಂತ ಹೇಳಿದ್ದಾರೆ. ಹೇಳಿದ ಮಾತ್ ಕೇಳು, ಮನೇಲೇ ಇರು. ಲೋ ತೀರ್ಥ, ನಂಗೆ ಯಾಕೆ ಹೀಗಾಗ್ತದೆ? ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಲಿ? ಆಗ್ತಾ ಇಲ್ಲ. ಸಾಹೇಬ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಸಾಹೇಬ್ರೆ, ಏನಾಯ್ತು? ತಲೆ ನೋವ್ತಿದ್ಯಾ? ಇರಿ, ಕಾಫಿ ಮಾಡ್ಕೊ ಬರ್ತೀನಿ. ಏನು ಬೇಡ ಸುಮ್ಮನೆ. ಅಲ್ಲ ಸಾಹೇಬ್ರೆ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಮತ್ತೇನಾದ್ರೂ ಸಮಸ್ಯೆನಾ? ಸಮಸ್ಯೆನಾ? ನನ್ ಸಮಸ್ಯೆ ಇಲ್ದಿರೋದಿನ ಹಣೆ ಬರ್ದೇ ಇಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಈಗ ಯಾರಿಂದ ಏನಾಯ್ತು ಸಾಹೇಬ್ರೆ? ಯಾರಿಂದನಾ? ನೀವೇ ನನ್ ಸಮಸ್ಯೆ. ಈ ಸಮಸ್ಯೆ ಕಾರಣನೇ ನೀವು. ರಾಜೇಶನ್ ವಿಷಯನ ತೆಗಿಬೇಡಿ ಅಂತ 1000 ಸಲ ಹೇಳಿದ್ದೀನಿ. ಆದ್ರೆ ನಿಮಗ್ ನಿಮ್ ಹಠಾನೇ ಮುಖ್ಯ ಅಲ್ವಾ? ನನ್ ಸ್ವಾರ್ಥನೇ ಜಾಸ್ತಿ ಕಾಣಿಸ್ತಾ ಇತ್ತು ನಿಮ್ಗೆ. ಸಾಹೇಬ್ರೆ, ಈ ವಿಷಯಕ್ಕೆ ನಾನು ಆಗ್ಲೇ ದೇವಸ್ಥಾನದಲ್ಲಿ ಕ್ಷಮೆ ಕೇಳಿದ್ನಲ್ಲ, ಅದಾದ್ಮೇಲೆ ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡೋದಕ್ಕೆ ಹೋಗಿಲ್ಲ ಸಾಹೇಬ್ರೆ. ಸುಮ್ನವ್ರೆ, ನೀವ್ ಅವತ್ ಮಾಡಿರೋ ಸಮಸ್ಯೆನೆ ಇವತ್ತು ಈ ತರ ಕಾಣಿಸ್ತಾ ಇರೋದು. ಪಕ್ಷ ದೃಷ್ಟಿಲಿ ನಾನೊಬ್ಬ ಸ್ಟಾರ್ ಆಗಿದ್ದೆ. ಇವಾಗ ಎಲ್ಲರೂ ಬಾಯಿಗೆ ಬಂದಾಗ ಬೈತಾ ಇದಾರೆ, ಎಲ್ಲರೂ ಬುದ್ಧಿ ಹೇಳೋರಾಗೋದ್ರು. ಎಲ್ಲ ನೀವು ಕೊಟ್ಟಿರೋ ಉಡುಗೊರೆ. ಸಾಹೇಬ್ರೆ, ಬೇಕಾದ್ರೆ ನಾನ್ ಬಂದವ್ರ ಹತ್ರ ಕ್ಷಮೆ ಕೇಳಲ್ಲ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೆ ಅಂತ ಹೇಳ್ತೀನಿ. ಯಾಕೆ ನಾಳೆ ಅದೇ ಜನ ತೀರ್ಥ ಹೆಂಡತಿನ ಹೆದರ್ಸಿ ಬೆದರ್ಸಿ ಕ್ಷಮೆ ಕೇಳಿಸ್ತಾ ಅಂತ ಹೇಳ್ಸ್ಕೊಳ್ಳೋದಕ್ಕ? ಅಯ್ಯೋ ಸಾಹೇಬ್ರೆ, ನಾನು ಹಾಗೆ ಹೇಳಲಿಲ್ಲ. ನೀವ್ ಹಾಗೆ ಹೇಳಲಿಲ್ಲ, ಆದ್ರೆ ನೀವ್ ಹೀಗ್ ಮಾಡಿದ್ರೆ ಜನರು ಹಾಗೆ ಮಾತಾಡೋದು. ದಯವಿಟ್ಟು ಸುಮ್ನ ನನ್ಗೋಸ್ಕರ ಏನು ಮಾಡೋದಕ್ಕೆ ಹೋಗ್ಬಿಡಿ, ಸುಮ್ನಿದ್ಬಿಡಿ ಪ್ಲೀಸ್. ಸುಮ್ನ ನನ್ನ ಒಂಟಿಯಾಗಿರೋದ್ ಬಿಟ್ಟು